ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಸರ್ಕಾರ ರಸ್ತೆ ಕಾಮಗಾರಿಗೆ ಅನುಮೋದನೆ ಕೊಟ್ಟರೂ ಕೂಡ ಗುತ್ತಿಗೆದಾರ ಇನ್ನೂ ಕೆಲಸ ಆರಂಭ ಮಾಡಿಲ್ಲ ಅಂತ ಹೇಳಿ ದಾಸರಳ್ಳಿಯ ಮಾಜಿ ಶಾಸಕರಾದ ಆರ್ ಮಂಜಣ್ಣನವರು ಇವತ್ತೇನು ಈ ಒಂದು ಕಾಮಗಾರಿಯ ಸ್ಥಳಕ್ಕೆ ಬಂದು ಪ್ರತಿಭಟನೆ ಮಾಡ್ತಾರಂಥದ್ದು. ಅವ್ರ ನೇತೃತ್ವದಲ್ಲಿ ಸಾಕಷ್ಟು ದೊಡ್ಡ ಮಟ್ಟಕ್ಕೆ ಪ್ರತಿಭಟನೆ ನಡೀತಾ ಇದೆ. ಹಾಗಾಗಿ ಮಂಜಣ್ಣವರು ನೇರವಾಗಿ ನಮ್ಮ ಜೊತೆಲಿದ್ದಾರೆ, ಅವ್ರನ್ನ ಕೇಳೋಣ. ಸರ್, ಸರ್ಕಾರದಿಂದ ಅಧಿಕೃತವಾಗಿ ಗುತ್ತಿಗೆಗೆ ಅನುಮೋದನೆ ಕೊಟ್ಟಿದ್ದಾರೆ, ಆದರೂ ಕೂಡ ಗುತ್ತಿಗೆದಾರ ಕೆಲಸ ಹಿಡ್ದಿಲ್ಲ, ಏನು ಹೇಳ್ತೀರಾ ಸರ್? ಈಗ ನಾನು ಪ್ರತಿಭಟನೆ ಅಲ್ಲ, ನಾನು ಇಲ್ಲಿ ಅವ್ರ ಲ್ಯಾಂಡ್ ಅವತ್ತಿನ ದಿವಸ ಸುಮಾರು 4 ವರ್ಷದ ಹಿಂದೆ ಸುಮಾರು 25-30 ಕೋಟಿ ರೂಪಾಯಿ ಆಗಂಥ ಬೆಳೆ ಬಾಳಂಥ ಜಾಗ ಇವತ್ತು ಈ ಕ್ಷೇತ್ರದ ಜನಕ್ಕೆ ಅವರು ಸಹಾಯ ಮಾಡಿರು. ಏನೋ ನಾವೆಲ್ಲ ಬಂದು ಕೇಳ್ಕೊಂಡು ಮಾಡಿದ್ರು. ಅಂದರೆ 20 ಅಡಿ ರಸ್ತೆ ಇದ್ದಿದ್ದನ್ನ ಅವ್ರದ್ದು ಆ ಕಡೆ ಈ ಕಡೆ ಅವ್ರದ್ದೇ ಸ್ವಂತ ಜಾಗಗಳು ಈ ಊರಿನವ್ರವರು ಅದು ಹೊಡೆದ್ಬಿಟ್ಟು 40 ಅಡಿ ರಸ್ತೆ ಮಾಡಿಕೊಟ್ರು. ಆಗಲ 40 ಅಡಿ ಉದ್ದ 400 ಅಡಿ ಮಾಡಿಕೊಟ್ರು. ಅವತ್ತು ಮಾಡಿಕೊಟ್ಟವರು ಇವತ್ತಿನವ್ರಿಗೆ ಅವತ್ತು ಏನು ಹೇಳಿದೆ, ಅವತ್ತು ನಾನು ಹೇಳಿದ್ದೆ, ಅವತ್ತು ಆ ಜಾಗಕ್ಕೆ TDR ನಾನು ಮಾಡಿಸ್ಕೊಡ್ತೀನಿ ಸರ್ಕಾರದಿಂದ ಅಂತ ಹೇಳಿ ಮಾಡಿ ಪಾಪ ಅವ್ರಿಗೆ ಎಲ್ಲರಿಗೂ ಒಪ್ಪಿಸಿ ಮಾಡಿಸ್ದೆ. ಅವರು ಬಿಟ್ಟರು. ಅವತ್ತು ಬಿಟ್ಟಾದಮೇಲೆ TDR ಫೈಲ್ ನಾನು ಯಾವತ್ತು ಎಲೆಕ್ಷನ್ನಿಂದ ನಮ್ದು ಹಿನ್ನಡೆ ಆದಮೇಲೆ ಆ ಫೈಲ್ ಎಲ್ಲಿ ಬಿದ್ದದೋ ಗೊತ್ತಿಲ್ಲ. ಜಾಗಕ್ಕೆ ಒಂದು ಬಾಂಡ್ಲಿ ಜಲ್ಲಿ ಹಾಕಿಲ್ಲ. ಇವತ್ತು ಜನ ಲಕ್ಷಾಂತರ ಜನ ಬೆಳಗಿನ ಸಾಯಂಕಾಲ ತಗ ಓಡಾಡ್ತಾರೆ. ಇಲ್ಲಿ ಬಿದ್ದು ಎದ್ದು ಆ ಮಕ್ಕಳು, ಸ್ಕೂಲ್ ಮಕ್ಕಳು, ಇಲ್ಲೆಲ್ಲ ವ್ಯಾನ್ಗಳು ಸುಮಾರು ಹೋಗ್ತಾರೆ. ಇಲ್ಲಿ ತಡೆಯೋಕೆ ಆಗ್ತಾ ಇಲ್ಲ. ಇಲ್ಲಿ ಪಾಪ ಮನೆಯವರು ಜಾಗ ಬಿಟ್ಟಿರೋರ ಗತಿ ನರಕ ಆಗಿದೆ. ಅವ್ರು ಬಂದು ಹೇಳಿರು ಅವತ್ತು ನಿಮ್ಮೊಂದು ಮಾತಿಗೆ ನಾವು ಅವ್ರ ಮನೆಯವರೆಲ್ಲ ಅವ್ರ ಕುಟುಂಬವರು ಹೇಳಿರು, ದಯಮಾಡಿ ನೀವು ಬೇಜಾರು ಮಾಡ್ಕೊಂಬೇಡಿ, ನಾವಂತೂ ಜಾಗ ಕೊಡೋದಿಲ್ಲ. ನಾವು ನಮ್ಮ ಜಾಗ, ನಮ್ಮ ತಾತನ ಸೊತ್ತು, ಹಿಡುವಳಿ ಜಾಗ, ನಾವು ಕಲ್ಲು ಉಣ್ಕೊಂತೀವಿ. ನಾವು ಹಂಗೂ ಏನಾನ ಮಾಡಿದ್ವಿ, ನೀವು ಅದಕ್ಕೆ ಬರ್ರಿ, ಸಪೋರ್ಟಿಗೆ ಬರಲಿಲ್ಲ ಅಂದರೆ ನಾವು ಕೋರ್ಟ್ ಸ್ಟೇ ತಂದು ನಾವು ಬಿಸಾಕ್ತೀವಿ, ಆಮೇಲೆ ನಮಗೆ ಗೊತ್ತದೆ ನಾವು ಮಾಡ್ಕೊಳೋದು ಅಂದರು. ನಾನು ಅದಕ್ಕೆ ಬೇಡ ಅಂತ ಹೇಳ್ಬಿಟ್ಟು ನಾನು ಮೊನ್ನೆ ಲಾಸ್ಟು ಒಂದು 15 ದಿವಸದಿಂದನೇ ಅಧಿಕಾರಿಗಳಿಗೆ ನಾನು ಹೇಳಿದೆ, ನಾನು ದಯಮಾಡಿ ನೋಡಿ ಈ ಥರ ಇದೆ, ಮೊದಲು ಹೋಗಿ ಸೆಟ್ರೇಟ್ ಮಾಡಿ ಅಂತ. ಇವತ್ತಿನವರೆಗೂ ಯಾರು ಒಬ್ಬ ಎ ಆಗಲಿ ಇಂಜಿನಿಯರ್ ಆಗಲಿ ಯಾರು ಕರೆಸಿ ಅವ್ರಿಗೆ ಮಾತಾಡಿಲ್ಲ. ಆದ್ದರಿಂದ ಇವತ್ತು ನಾನು ಬರಲಿಲ್ಲ ಅಂದರೆ ಅವರು ಕಲ್ಲು ಉಣೋರು, ಎಲ್ಲ ಕಲ್ಲು ಚಪ್ಪಡಿ ಉಣ್ಕೊಳೋರು. ಅದೇನೇ ಆಗಲಿ ಅವ್ರ ಮನೆಯವ್ರು ಬಂದು ಬೀದಕ್ಕೆ ಬಿಡ್ತಾರೆ ಅವ್ರ ಜಾಗ. ಇವತ್ತು ಒಂದು ಅಡಿ 15-20 ಸಾವಿರ ರೂಪಾಯಿ ಅಡಿ ಇದೆ, ಯಾರು ಬಿಡ್ತಾರೆ? ಅಂಥ ಜಾಗ ಬಿಟ್ಟಾಗ ಇವ್ರು ಹೆಂಗೆ ನಡ್ಕೊಬೇಕು? ಇವತ್ತು ನಾನು ಬರಲಿಲ್ಲ ಅಂದರೆ ಊಣೋರು. ಸುಮ್ಮನೆ ಲ್ಯಾಂಡ್ ಆರ್ಡ್ರ್ ಪ್ರಾಬ್ಲಮ್ ಆಗಬಾರ್ದಲ್ಲ ಅಂತ ಹೇಳ್ಬಿಟ್ಟು ನಾನು ಬಂದು ರಿಕ್ವೆಸ್ಟ್ ಮಾಡಿ ಕಮಿಷನ್ರಿಗೂ ಹೇಳಿದ್ದೀನಿ, ಇಂಜಿನಿಯರ್ಗೆ ಹೇಳಿದ್ದೀನಿ, ಇನ್ನೂ ಯಾರೂ ಬಂದಿಲ್ಲ. ಬರೋತಕ್ಕಂತೂ ನಾವು ಹೋಗಲ್ಲ. ಸರ್ಕಾರ ಆಡಳಿತಾತ್ಮಕವಾಗಿ ಅನುಮೋದನೆ ಕೊಟ್ಟಿದ್ದಾರೆ, ಅನುಮೋದನೆ ಕೊಟ್ಟರು ಇವ್ರು ಯಾರು ವೈಫಲ್ಯ ಅಂತ ಹೇಳ್ತೀವಿ? ನೋಡಿ, ಇದಕ್ಕೆ ಅನುದಾನಗಳು ಸಾಕಷ್ಟು 70 ಕೋಟಿ ರೂಪಾಯಿ ಅನುದಾನ ಇದೆ ಈ ಕಡೆಗೆ. ಜೊತೆಗೆ 80 ಲಕ್ಷ ಟೆಂಡ್ರು ಹಿಂದೆ ಇದ್ದಂಥ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಇದ್ದಂಥ ಕಾಲದಲ್ಲಿ 80 ಲಕ್ಷ ತಂದು ಟೆಂಡ್ರ್ ಆಗಿದೆ, ವರ್ಕ್ ಆರ್ಡ್ರ್ ಆಗಿದೆ, ಜಾಬ್ ಕಾರ್ಡ್ ಆಗಿ ವರ್ಕ್ ಆರ್ಡ್ರ್ ಆಗಿ ಕೆಲಸ ಸ್ಟಾರ್ಟ್ 1-1.5 ತಿಂಗಳಿಂದಲೇ ಕೆಲಸ ಹಿಡಿಬೋದಾಯಿತು. ನೋಡಿ, ಇದನ್ನ ಹಿಡಿದ ಯಾರ ಕಾಂಟ್ರಾಕ್ಟ್ರು ಹೋಗಿ ಅವ್ರಿಗೆ ಕಾಣಿಕೆ ಒಪ್ಸಿಲ್ವೇನೋ, ಅದಕ್ಕೆ ಬಂದಿಲ್ಲ ಇದು ಇನ್ನು. ಈ ಥರ ಇದೆ. ಆದರೆ ಇವತ್ತು ನೀವು ನಾನು ಯಾಕೆಂದ್ರೆ ಅವರು ಕಲ್ಲು ಚಪ್ಪಡಿ ಉಣ್ತೀವಿ ಅಂತ ಹೇಳಿದರು, ಅವರು ಜಮೀನ್ದಾರರು. ಅದಕ್ಕೋಸ್ಕರ ಇವತ್ತು ಹಂಗಾಗಬಾರ್ದು ಅಂತ ನಾನು ಬಂದಿದ್ದೀನಿ. ಅದು ಬಿಟ್ಟರೆ ಇನ್ನೇನು ನಾವಿಲ್ಲಿ ದಂಡೆ ಕೂತ್ಕೊಂಡು ಮತ್ತೊಂದು ಮಗದೊಂದು ಮಾಡೋಕ್ಕೆ ಬಂದಿಲ್ಲ. ಈ ಸಾರ್ವಜನಿಕರಿಗೆ ಸಮಸ್ಯೆ ಆಗಬಾರ್ದು, ಅದಕ್ಕೋಸ್ಕರ ಬಂದು ನಾನು ಇವತ್ತು ಇಷ್ಟನ್ನು ಬಂದು ಅವ್ರಿಗೆ ಬಗೆಹರಿಸ್ತಾ ಇದ್ದೀನಿ. ಅದಕ್ಕೆ ನಾನು ಹೇಳ್ತಾ ಇರೋದು, ನೆನ್ನೆ ಕಮಿಷನ್ರಿಗೂ ಈ ವೆಸ್ಟ್ ಡಿವಿಷನ್ ಕಮಿಷನ್ರು ಇವರು ರಾಜೇಂದ್ರನ್ ಸರ್ಗೂ ಅವ್ರಿಗೂ ಫೋನ್ ಮಾಡಿ ಹೇಳಿದೆ ಈ ಥರ ಅಂತ. ಅವರು ಇದಕ್ಕಿಲ್ಲ. ಸೀನಿಯರ್ ಒಂದು ಚೀಫ್ ಇಂಜಿನಿಯರ್ ಆಗಲಿ ಯಾರೂ ಇವತ್ತು ಬಂದಿಲ್ಲ. ಅವ್ರು ಯಾರು ಬಂದು ಏನು ಇತ್ಯರ್ಥ ಆಗಬೇಕು, ಏನು ಅವತ್ತು ಮಾತಾಗಿತ್ತು, ಏನು TDR ಈ ಜಾಗಕ್ಕೆ TDR ಫೈಲ್ ಹೋಗಿದೆ, ಅದು ಎಲ್ಲಿ ಕಳೆದಾಕಿರೋ ಗೊತ್ತಿಲ್ಲ, ಎಲ್ಲಿ ಬಿದ್ದದು. TDR ಆಗಬೇಕು, ಇದು ಇತ್ಯರ್ಥ. ಈ ರೋಡ್ದು ಏನೇನು ಆಗ್ಬೇಕೋ ಆ ವರ್ಕು ಅದಾಗಬೇಕು ಅಷ್ಟೇ. ಸರ್, ಸಾರ್ವಜನಿಕರಿಗೆ ನೋಡಿ, ನಾವು ಇಷ್ಟೊತ್ತು ನಿಂತಿದ್ದಕ್ಕೆ ಸಾಕಷ್ಟು ತೊಂದರೆ ಆಯಿತು. ಅಷ್ಟೊಂದು ಹಳ್ಳ ದಿಣ್ಣೆ ಮೋರಿ ಎಲ್ಲ ಇಷ್ಟೆಲ್ಲ ಇದ್ರು, ಯಾಕೆ ಇಷ್ಟೊಂದು ನಿರ್ಲಕ್ಷ್ಯ ಸರ್? ಈ ಸ್ಥಳೀಯ ಶಾಸಕರು ಇವಾಗ ಇದಾರಲ್ಲ, ಅವ್ರಿಗಾದ್ರೂ ಇದನ್ನು ಗಮನ ಹರಿಸಿ ಇಷ್ಟೆಲ್ಲ ಆಗಿ ವರ್ಕ್ ಆರ್ಡ್ ಆದ್ರೂ ಕೆಲಸ ಮಾಡಿಲ್ಲಲ್ಲ ಅಂತ ಕೇಳೋಂಥ ಒಂದು ಸಾಮಾನ್ಯಿಕ ಒಂದು ಪರಿಜ್ಞಾನ ಆದರೂ ಇಲ್ವಾ ಅಂತ. ಅದು ನೀವು ಹೇಳ್ಬೇಕು, ನಾನು ಹೇಳೋದಲ್ಲ. ನಾನು ಹೇಳಿದ್ರೆ ಅದು ಏನೋ ವಿರೋಧ ಹೇಳ್ತಾರೆ ಅನ್ಕೊಂತಾರೆ. ಅದು ನಿಮ್ಮಂಥವ್ರು ಅದನ್ನು ತರಬೇಕು ಈ ಬೀದಿಗೆ.
ಇಂಥವ್ರು ನೀವು ಅದನ್ನು ಸ್ಟ್ರಿಕ್ಟಾಗಿ ಬಂದು ನೀವು ಬುದ್ಧಿ ಕಲಿಸಲ್ಲ ಅಂದರೆ ನಿಮಗೆ ನಿಮ್ಮದೇ ಆದಂಥ ಒಂದು ಸ್ವತಂತ್ರ ಇದಿದೆ. ನೀವು ಇಂಥವೆಲ್ಲ ಎತ್ತಿಡಿರಿ. ಯಾರಾದ್ರೇನು ಸಾರ್ವಜನಿಕ ತೊಂದರೆ ಯಾವನು ಕೊಡ್ತಾನೋ ಅವ್ನು ನೇರವಾಗಿ ನೀವು ಖಂಡಿಸ್ರಿ. ನಿಮ್ಗೆ ಒಳ್ಳೇದು ಮಾಡ್ತಾನೆ. ಸರ್ ಇವಾಗ ನೀವು ಶಾಸಕರಾಗಿದ್ದಾಗ ಈ ಬೆಲ್ಲದನ ಹನುಮಂತಪ್ಪರ ಫ್ಯಾಮಿಲಿನ ಒಂದು ಕನ್ವಿನ್ಸ್ ಮಾಡಿ ಸಾಕಷ್ಟು ರಿಕ್ವೆಸ್ಟ್ ಮಾಡ್ಕೊಂಡು ಎಂತೆಂಥ ಅಧಿಕಾರಿಗಳು ಬಂದ್ರು ಆಗಿರಲಿಲ್ಲ ಸರ್. ನಿಮ್ಮ ನೇತೃತ್ವದಲ್ಲಿ ಆಗಿತ್ತು. ಈಗ ಅವರು ಭೂಮಿ ಕೊಟ್ಟು ಧೂಳು ಕುಡಿ ಅಂತ ಒಂದು ಪರಿಸ್ಥಿತಿ ಆಗಿದೆ. ಆಗಿದೆ. ಅವ್ರು ಸ್ವಂತ ಜಾಗ ಕೊಟ್ಬಿಟ್ಟು ಬೆಳಗಿನ ಸಾಯಂಕಾಲ ಅವರು ಬೇಡ, ಅವರು ಯಜಮಾನ್ರು ಪಾಪ ಅವ್ರು 85-90 ವರ್ಷ ಅವ್ರು ಎಲ್ಲರೂ ಇಲ್ಲೆಲ್ಲ ಖಾಲಿ ಮಾಡ್ಕೊಂಡು ಹೊರಗಡೆ ಹೋಗ್ತಾರೆ. ಅವ್ರ ಸ್ವಂತ ಜಾಗ ಬಿಟ್ಬಿಟ್ಟು ಆ ಪರಿಸ್ಥಿತಿ ಬಂದದೆ. ಅದಕ್ಕೆ ಅವ್ರ ಕಣ್ಣೀರ ಪಾಪ ಬಂದು ಸುಮಾರು ಸಲ ಒಂದು 50 ಸರಿ ನನಗೆ ಫೋನ್ ಮಾಡಿರ್ಬೋದು. ಮನೆಗೆ ಬಂದು ಲಾಸ್ಟ್ ವಾರ್ನ್ ಮಾಡಿ ಬಂದರು, ನನಗೆ ನಿಮ್ಮನ್ನು ನಂಬ್ಕೊಂಡಿದ್ದಕ್ಕೆ ಆಯ್ತಲ್ಲ ಅಂತ ಹೇಳ್ಬಿಟ್ಟು ಅವ್ರು ಈ ಥರ ಕಣ್ಣೀರು ಹಾಕೊಂಡು ಹೋದ್ರು. ಅದಕ್ಕೋಸ್ಕರ ಇವತ್ತು ಆ ಥರ ಅದು ಆಗಬಾರ್ದು ಅಂತ ನಾನು ಬಂದಿದ್ದೀನಿ. ಇವತ್ತು ಏನಾದರೂ ಇತ್ಯರ್ಥ ಆಗಬೇಕು. ಈಗ ಅನುದಾನ ಸರ್ಕಾರ ಏನಾದರೂ ಸ್ಪಂದಿಸ್ತಿದ್ದಿದ್ರೆ ಓಕೆ ಅನ್ಬೋದಾಯಿತು. ಸರ್ಕಾರನೇ ಮಾಡಿಲ್ಲ. ಸರ್ಕಾರ ಕೊಟ್ಟು 6 ತಿಂಗಳಾಗಿದೆ ಇವಕ್ಕೆಲ್ಲ ಕೆಲಸ ಮಾಡಿ ಅಂತ. ಇಡೀ ಕ್ಷೇತ್ರಕ್ಕೆ 70 ಕೋಟಿ ರೂಪಾಯಿ ಈ ಕಡೆ ಕೊಟ್ಟಿದ್ದಾರೆ. ಎಲ್ಲ ಕಡೆ ರೋಡ್ ಮೋರಿ ಇವೆಲ್ಲ ಕಾಂಕ್ರೀಟು ಟಾರು ಎಲ್ಲ ತಗೊಳ್ಳಿ ಅಂತ. ಇಂಥ ಕೆಲಸಗಳು ಹಿಂಗೆ ಮಾಡ್ಕೊಂಡು ಕೂತ್ಕೊಂಡ್ರೆ ಇದಕ್ಕೆಲ್ಲ ಪುರ್ಸೊತ್ತಿಲ್ಲ. ಅದು ಯಾವುದೋ ಯಾರು ಕೇಸಿರೋ ಜಾಗನ ತಗೊಂಡೋಗಿ ಅವ್ರ ಮನೆಯವ್ರಿಗೆಲ್ಲ ರಿಜಿಸ್ಟ್ರ್ ಮಾಡ್ಕೊಂಡು ಅದನ್ನು ಸೈಟ್ ಮಾಡೋಕ್ಕೆ ಟೈಮ್ ಇದೆ. ಇಂಥ ಸಾರ್ವಜನಿಕರ ಹತ್ರ ಓಟ್ ಹಾಕ್ಸ್ಕೊಂಡು ಹೋಗಿ ಅವ್ರ ಹತ್ರ ಈ ಕೆಲಸಗಳು ಮಾಡೋಕೆ ಅವ್ರಿಗೆ ಟೈಮ್ ಇಲ್ಲ. ಅವ್ರಿಗೆ ಯಾರು ಸರ್ ಶಾಸಕರ ಮೇಲೆ ಯಾರು ಇಲ್ಲಿ ಜನಪ್ರತಿನಿಧಿಗಳು ಆಗಿ ಹೋಗ್ಯವರೋ ಅವ್ರದ್ದು, ಯಾರು ಜನಪ್ರತಿನಿಧಿಗಳು ಆಗಿ ಹೋಗಿದಾರೋ ಅವ್ರುಗಳಿಗೆ ಹೇಳೋದು ನಾನು. ಸರ್ ನಿಮ್ಮದೇ ಸರ್ಕಾರ ಇದೆ, ನೀವು ಅಧಿಕಾರಿಗಳನ್ನ ಪ್ರಶ್ನೆ ಮಾಡ್ಬೋದು. ನೋಡಿ ಖುದ್ದು ನೀವೇ ಬಂದು ನಿಂತಿದ್ದೀರಿ ಇಲ್ಲಿ, ಬಂದ್ರ ಅಂತ ಅಧಿಕಾರಿಗಳು. ಅದಕ್ಕೇನೆ ಈಗ ಅಧಿಕಾರಿಗೆ ನಾನು ನೆನ್ನೆ ಹೇಳಿದ್ದೀನಿ, ಇನ್ನೂ ಬರಲಿಲ್ಲ ಅಂತಂದರೆ ಅದು ಬಂದಿದ್ದು ಇತ್ಯರ್ಥ ಆಗಲಿಲ್ಲ ಅಂತಂದರೆ ಈ ಜನ ಯಾರು ಹೋಗಲ್ಲ. ಅವ್ರ ಮನೆಯವ್ರು ಬಂದು ಬೀದಿಯಲ್ಲಿ ರೋಡಲ್ಲಿ ಮನಿಕಂತಾರೆ. ಇನ್ನೂ ಜಾಸ್ತಿ ಆಗ್ತದೆ. ಎಲ್ಲಿಗೆ ಎತ್ಕೊಂಡು ಹೋಗ್ತಾರ ಎತ್ಕೊಂಡು ಹೋಗಲಿ, ಜನ ನೋಡಲಿ. ಏನು ಅವ್ರ ಮನೆ ಜಾಗ ಬಿಟ್ಬಿಟ್ಟು ಅವ್ರದ್ದು ಸ್ವಂತ ಹಿಡುವಳಿ ಜಾಗ ಕೊಟ್ಬಿಟ್ಟು ಧೂಳು ಕುಡ್ಕೊಂಡು ಅವ್ರ ಮನೆ ಹಾಳು ಮಾಡ್ಕೊಂತಾರ? ಅವ್ರ ಮನೆ ಹಾಳು ಮಾಡ್ಕೊಂಬೇಕೇನಿದು? ಇವರಿಗೆ ಪರಿಹಾರ ಕೊಟ್ಬಿಟ್ಟು ಆದಷ್ಟು ಬೇಗ ಇವರು ಕಾಮಗಾರಿ ಕೆಲಸ ಹಿಡಿದಿಲ್ಲ ಅಂದ್ರೆ ಮುಂದೆ ನಿಮ್ಮ ಹೋರಾಟ ಯಾವ ರೀತಿ ಸರ್? ಮುಂದೆ ನಾನು ಇಷ್ಟು ಜನ ಕರ್ಕೊಂಡು ಮಾನ್ಯ ಮುಖ್ಯಮಂತ್ರಿಗೆ ಹೋಗ್ತೀನಿ. ಅವ್ರು ಪಾಪ ಹಣ ಕೊಟ್ಟಿದ್ದಾರೆ. ಅಧಿಕಾರಿಗಳು ಯಾಕೆ ಮಾಡಿಲ್ಲ ಇದನ್ನ? ನಾನು ಸಾಕಷ್ಟು ಸರಿ ಹೇಳಿದ್ದೀನಿ ಇದನ್ನ. ಯಾಕೆ ಮಾಡಿಲ್ಲ? ದುಡ್ಡಿಲ್ವಾ? ಯಾಕೆ ಇದು ಟೆಂಡ್ರಾಗಿ 6 ತಿಂಗಳಾಗ್ಯದಲ್ಲ, ವರ್ಕ್ ಆರ್ಡ್ರ್ ಕೊಟ್ಟು 1.5 ತಿಂಗಳಾಗಿದೆ. ಯಾಕೆ ಕೆಲಸ ಹಿಡಿದಿಲ್ಲ? ಆ ಫೈಲ್ ಎಲ್ಲೋ ಐತಿ? ಇದನ್ನ TDR ಫೈಲ್ ಎಲ್ಲೋ ಐತದು? ಎಲ್ಲೋಯ್ತು TDR ಫೈಲು? ಅವತ್ತು ನಾನು ಯಾರು ತಾಣ ಕಮಿಷನರ್ಗೆ ಹಾಕಿದ್ದೆ. ಫೈಲ್ ಎಲ್ಲೋಯ್ತ ಗೊತ್ತಿಲ್ಲ. ಅದು ಫಸ್ಟು ಇವ್ರಿಗೆ ಹಾಕ್ಬಿಟ್ಟು ಮೊದಲು ಇದನ್ನು ಕೆಲಸ ಆಮೇಲೆ ಮಾಡಲಿ, ಅದನ್ನು ರೆಡಿ ಮಾಡಲಿ. ಅದಾಗತಕ್ಕ ನಾನು ಇಲ್ಲಿ ಜನಗಳು ಯಾರೂ ಎದ್ದು ಹೋಗಲ್ಲ. ಜನ ಆಯಿತು ನಮ್ಮನ್ನು ತುಂಬ್ಕೊಂಡು ಹೋಗಲಿ. ನಾನು ಬಂದಿರೋದು ಕ್ಷೇತ್ರದವ್ರಿಗೆ, ಇವ್ರಿಗೆ ಯಾರಿಗೂ ತೊಂದರೆ ಆಗಬಾರ್ದು, ಪೊಲೀಸ್ನವ್ರಿಗಾಗಲಿ ಅಧಿಕಾರಿಗಳಿಗಾಗಲಿ ತೊಂದರೆ ಆಗಬಾರ್ದು ಅಂತ ನಾನು ಬಂದಿರೋದು. ಇವರು ಬೇರೆ ಥರ ತಿಳ್ಕೊಂಡೇನೋ ಮಾಡಿದ್ರೆ ನಾನೇನು ಮಾಡೋಕ್ಕಾಗಲ್ಲ. ಅವರು ಬಂದು ಆ ಮನೆಯವ್ರು ಬಂದು ಬೀದಿ ಕೂತ್ಕೊಂತಾರೆ. ಈ ದಾರಿ ಜಾಗ ಕೊಟ್ಟಿದ್ದ ತಪ್ಪಿಗೆ ಬೀದಿಗೆ ಕೂತ್ಕೊಂತಾರೆ. ಅದೇನೋ ಮುಂದಿಂದು ಆಮೇಲೆ ಅದು ಗೊತ್ತಾಗ್ತದೆ ನಿಮಗೆ. ನೋಡಿದ್ರಲ್ಲ, ನಾನು ಸಾಕಷ್ಟು ನಾನು ಶಾಸಕನಾಗಿದ್ದಾಗ ಭೂಮಾಲೀಕರನ್ನ ಕನ್ವಿನ್ಸ್ ಮಾಡಿ ಜಾಗ ಬಿಡಿಸಿದ್ದೆ. ಈಗ ಸರ್ಕಾರದಿಂದ ವರ್ಕ್ ಆರ್ಡ್ರು ಇದ್ದರೂ ಕೂಡ ಕೆಲಸ ಹಿಡ್ದಿಲ್ಲ ಅಂತ ಹೇಳಿ ಮಾಜಿ ಶಾಸಕರಾದಂಥ ಮಂಜಣ್ಣವರು ಆರೋಪ ಮಾಡ್ತಾರಂಥದ್ದು ನೀವು ನೋಡ್ಬೋದು. ಈ ಒಂದು ಜಾಗನ ಇದೇ ಒಂದು ಜಾಗದಲ್ಲಿ ನೋಡಿ ದಿನನಿತ್ಯ ವಾಹನ ಸವಾರರು ನರಕ ಯಾತನೆ ಅನುಭವಿಸ್ತಾರೆ ಅಂತಲೇ ಹೇಳ್ಬೋದು. ನೀವು ನೋಡ್ಬೋದು ದೃಶ್ಯಗಳಲ್ಲಿ ನೋಡಿ. ಆ ಗಾಡಿಗಳು ನೋಡಿದ್ರೆ ಆಕ್ಸೆಲ್ ಬ್ಲೇಡ್ಗಳು ಇರ್ಬೋದು. ಆ ಗಾಡಿಗಳು ನೋಡಿ ಯಾವ ರೀತಿ ಡ್ಯಾನ್ಸ್ ಆಡ್ಕೊಂಡು ಹೋಗೋ ಒಂದು ಮಟ್ಟಕ್ಕೆ ಗಾಡಿಗಳು ಓಡಾಡ್ತವೆ. ಹಾಗಾಗಿ ಸಾಕಷ್ಟು ಹರಸಾಹಸ ಪಟ್ಟು ಈ ಒಂದು ರಸ್ತೆಯನ್ನು ಅಭಿವೃದ್ಧಿ ಮಾಡೋ ನಿಟ್ಟಿನಲ್ಲಿ ಇಲ್ಲಿನ ಭೂಮಾಲೀಕರನ್ನ ಕನ್ವಿನ್ಸ್ ಮಾಡಿ ಇಲ್ಲೊಂದು 300ರಿಂದ 500 ಮೀಟ್ರ್ ಡಿಸ್ಟೆನ್ಸಲ್ಲಿ ಸರ್ಕಾರದಿಂದ ಅನುದಾನ ತಂದು ಎಲ್ಲ ರೀತಿ ಪ್ರಯತ್ನ ಮಾಡಿದ್ರೂ ಕೂಡ ಈಗ ಗೆದ್ದಂಥ MLA ಮುನ್ರಾಜ್ ಅವರು ಈ ಕಡೆ ಗಮನ ಹರಿಸ್ತಿಲ್ಲ ಅಂತ ಹೇಳಿ ಮಾಜಿ ಶಾಸಕರಾದ ಮಂಜುನಾಥ್ ಅವರು ಆರೋಪ ಮಾಡ್ತಾರಂಥದ್ದು. ಮೂರ್ತಿ, ಗ್ಯಾರಂಟಿ ನ್ಯೂಸ್, ದಾಸರಳ್ಳಿ.